ನಿಂಗಜ್ಜಿ ನಿಂಗಜ್ಜಿ ಹೆಂಗ್ ಹುಟ್ಟೈತೆ ಕುಸ್ಮೆ ನೋಡು, ಹೆಂಗ್ ಹುಟ್ಟೈತೆ ಅಂತ ನೋಡು ಒಂದು ಸ್ವಲ್ಪ. ಹೋಗಣ್ಣಿಂಗಜ್ಜ ಭಾಳ ಚೆಂದಾಗಿ ಉಟ್ಬಿಟ್ಟೈತೆ. ನಾನೇನೋ ಅಂದ್ಕೊಂಡಿದ್ದೆ ಬಿತ್ತಬೇಕಾದ್ರೆ ಒಂದು ಕಾಳು ತೆಳ್ಳಗೆ ಮಾಡ್ಬಿಟ್ಟಿದ್ದೀರಾ, ತೆಳ್ಳಗಾಗ್ಬಿಟ್ಟಿರುತ್ತೆ ಅಂದ್ಕೊಂಡಿದ್ದೆ. ಭಾಳ ಚೆನ್ನಾಗಿ ಹುಟ್ಟೈತೆ ಬಿಡು, ಭಾಳ ಚೆನ್ನಾಗಿ ಬಿತ್ತಿದ್ಯಾ ಬಿಡು. ನಾನು ಅವತ್ತು ಹೇಳಲಿಲ್ಲ ನಾನು ಚೆನ್ನಾಗಿ ಬಿತ್ತಿದ್ದೀನಿ ಕಣಜ್ಜಯ್. ಅಷ್ಟೇನು ಓದ್ಸಲಿ ಹಂಗೆ ತೆಳ್ಳಗೆ ಮಾಡಿಲ್ಲ, ಈ ಸಲ ಒಂದು ಕಾಳು ದಪ್ಪ ಮಾಡಿದ್ದೀನಿ, ಚೆನ್ನಾಗಿ ಗೊತ್ತೈತೆ. ನೋಡಿವಂತೆ ಬಾ ಹೊಲಕ್ಕೆ ಅಂದರೆ ಬರ್ದಂಗೆ ಮನೆಗೆ ಸೇರ್ಕೊಂಡ್ಯಾ ನೀನು. ಹ್ಞೂ ಕಣಜ್ಜ, ನಾನೇನೋ ಈ ಸಲ ತೆಳ್ಳಗೆ ಮಾಡ್ಬಿಟ್ಟು ಹೊಲ ನೋಡೋಕೆ ಬರ್ದಂಗೆ ಮಾಡಕ್ತೀಯ ಅಂತ ಅಂದ್ಕೊಂಬಿಟ್ಟಿದ್ದೆ. ಅದಕ್ಕೆ ಬರೋಕ್ಕಾಗಲಿಲ್ಲ. ಈಗ ನೀನೇ ಬಲವಂತ ಮಾಡಿ ಕರ್ಕೊಂಬಂದಲ್ಲ, ಹಂಗಾಗಿ ಬಂದೆ. ನೋಡು ಹೆಂಗೆ ಹುಟ್ಟೈತೆ, ಪಸಂದಾಗಿ ಹುಟ್ಟೈತೆ ಬಿಡು, ಭಾಳ ಚೆನ್ನಾಗಿ ಹುಟ್ಟೈತೆ. ಈ ಸಲ ಏನಾರ ಚೆನ್ನಾಗಿ ಆಗ್ಬಿಟ್ರೆ ಕುಸ್ಮೆ ಚೆನ್ನಾಗಿ ರೇಟ್ ಸಿಕ್ಕು ಒಳ್ಳೆ ವ್ಯಾಪಾರ ಆಗಿ ಒಳ್ಳೆ ದುಡ್ಡು ಬಂದರೆ ನಿಂಗೊಂದೊಳ್ಳೆ ರೇಷ್ಮೆ ಸೀರೆ ಕೊಡಿಸ್ತೀನಿ ಬಿಡು. ಹ್ಞೂ ಕಣೆ ಹೇಳಜ್ಜ, ಅವತ್ತಿಂದ ಹೇಳ್ತಾನೇ ಅದೀಯ 3 ವರ್ಷದಿಂದ ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ನಿ, ರೇಷ್ಮೆ ಸೀರೆ ಕೊಡಿಸ್ನಿ ಅಂತ. ನೀ ಕೊಡಿಸ್ತಾನೇ ಇದೆಯಾ, ನಾ ಹುಡ್ಕತಾನೇ ಇದ್ನಿ. ಬಿಡು ನಿಂಗಜ್ಜಿ, ಯಾಕೆ ಬೇಜಾರು ಮಾಡ್ಕೊಂತೀಯ? ಈ ಸಲ ಚೆನ್ನಾಗಿ ಬೆಳೆ ಆದರೆ ಚೆನ್ನಾಗಿ ಕೊಡಿಸ್ತೀನಿ, ಸುಮ್ಮನಿರು. ಒಳ್ಳೆ ರೇಷ್ಮೆ ಸೀರೆ ಕೊಡಿಸಿ ಒಂದೊಳ್ಳೆ ಒಡವೆ ಕೊಡಿಸ್ತೀನಿ ನಿಂಗೆ. ನಾನೇನೋ ಅಂದ್ಕೊಂಡಿದ್ದೆ ನಿಂಗಜ್ಜ, ಭಾಳ ಚೆನ್ನಾಗಿ ಹುಟ್ಟೈತೆ ಬಿಡು. ಕುಸ್ಮೆ ನೋಡೋಕೆ ಕಣ್ಣು ಸಾಲದು ಎಳ್ಳು, ಭಾಳ ಚೆನ್ನಾಗಿ ಹುಟ್ಟುಬಿಟ್ಟೈತೆ. ಇನ್ನು ಚೆನ್ನಾಗಿ ನೋಡ್ಕೋಬೇಕು ನೀನು. ದೊಡ್ಡದಾಗ ತನಕ ಸೀಡೆ ಪಾಡೆ ಬಡಿದಂಗೆ ಅಚ್ಚುಕಟ್ಟಾಗಿ ನೋಡ್ಕೊಂಡು ಔಷಧಿ ಪೌಷ್ಧಿ ಹೊಡ್ಕೊಂಡು ಅಚ್ಚುಕಟ್ಟಾಗಿ ಇಕ್ಕೋಬೇಕು. ಕಣ್ಣಿಂಗಜ್ಜಿ, ಈ ಸಲ ಸರಿಯಾಗಿ ನಿಗಾ ವಹಿಸಿ ನೋಡಿ ಒಂಚೂರ ಸೀಡೆ ಪಾಡೆ ಬಡಿದಂಗೆ ಅಚ್ಚುಕಟ್ಟಾಗೆ ನೋಡ್ಕೋಬೇಕು. ಹ್ಞೂ ಕಣಜ್ಜ, ಸರಿಯಾಗಿ ನೋಡ್ಕೊಂಡ್ರೆ ಸರಿಯಾಗಿ ಬೆಳೆ ಬರ್ತದೆ. ಅಟ್ಲೀಸ್ಟ್ ಈ ಸಲ ಒಂದು ಸ್ವಲ್ಪ ಬೆಳೆ ಜಾಸ್ತಿಯಾಗಿ ರೇಟ್ ಜಾಸ್ತಿಯಾಗಿ ನಮ್ಗೊಂಚೂರು ಏನಾನ ಒಂಚೂರು ಜಾಸ್ತಿ ದುಡ್ಡು ಬಂದರೆ ಏನಾನ ಒಂಚೂರು ಮುಂದಕ್ಕೆ ಉಪಯೋಗ ಆಗ್ತದೆ. ಕಣ್ಣಿಂಗಜ್ಜಿ, ಏನಾನ ಮಾಡ್ಬೇಕು ನಾವು. ಹಿಂಗೆ ಇದ್ದರೆ ಆಗಲ್ಲ ರೈತರ ಕತೆ. ನೋಡಿ ಅಂತ ಚೆನ್ನಾಗಿ ಕೊಟ್ಟೈತೆ ಕುಸುಮೆ. ಇವಾಗ ಒಂದು ಮಳೆ ಬಂದ್ಬಿಟ್ಟಿದ್ದಿದ್ರೆ ಭಾಳ ಚೆನ್ನಾಗಿರೋದು. ಹ್ಞೂ ಕಣಜ್ಜ, ಒಂದು ಮಳೆ ಬೇಕಿತ್ತು. ಇವಾಗ ಮಳೆ ಬಂದ್ಬಿಟ್ಟಿದ್ದಿದ್ರೆ ಕುಸುಮೆ ಇನ್ನೂ ಚೆನ್ನಾಗಿರೋದು. ಈ ಹಳ್ಳಿ ಜನರಿಗೆಲ್ಲ ಕುಸುಮೆ ಅಂದರೆ ಗೊತ್ತಿರ್ತದೆ ಕಣಜ್ಜ. ಈ ಸಿಟಿ ಜನಕ್ಕೆಲ್ಲ ಕುಸುಮೆ ಅಂದರೆ ಏನು ಅಂತಲೇ ಗೊತ್ತಿರೋಕ್ಕಿಲ್ಲ. ಹ್ಞೂ ಕಣ್ಣಿಂಗಜ್ಜಿ, ಮೊನ್ನೆ ಪ್ಯಾಟಿಗೆ ಹೋಗಿದ್ನಲ್ಲ ಕುಸುಮೆ ತರಕ್ಕೆ ಅಂತ, ಬಿತ್ತಕ್ಕೆ ಅಂತ ತರಕ್ಕೆ ಹೋಗಿದ್ನಲ್ಲ, ಅದೊಂದು ಮಗ ಕೇಳ್ತಿತ್ತಲ್ಲಿ, ಅಜ್ಜ ಕುಸುಮೆ ಅಂದರೆ ಏನಜ್ಜ ಅಂತ. ಹ್ಞೂ ಕಣಜ್ಜ, ಪ್ಯಾಟೆ ಜನಕ್ಕೆ ಏನು ಗೊತ್ತಿರುತ್ತೆ ಕುಸುಮೆ ಅಂದರೆ. ಹಳ್ಳಿ ಜನಕ್ಕಾದರೆ ಎಲ್ಲ ಗೊತ್ತಿರುತ್ತೆ ಕಣಜ್ಜಿ. ಆ ಹುಡುಗ ನಾನು ಕೇಳ್ತಿದ್ದ, ಅಜ್ಜ ಇದು ಯಾತ್ರ ಕಾಳಜ್ಜ, ಇವು ಹಿಂಗದವೆ ಬೆಳ್ಳಿಗೆ ಅಂತ. ಆ ಹುಡುಗ ಗೊತ್ತಿಲ್ಲ ಪಾಪ, ಇದು ಕುಸುಮೆ ಬೆಳೀತಾರೆ ಎಣ್ಣೆ ಕಾಳಿನ ಬೀಜ ಅಂತ, ಅದಕ್ಕೆ ಏನು ಗೊತ್ತು ಪಾಪ. ಹ್ಞೂ ಕಣಜ್ಜ, ಕೆಲವ್ರಿಗೆ ಸಿಟಿಗೆ ಹೋದ ಮಕ್ಕಳಿಗೆ ಗೊತ್ತಿರೋಕ್ಕಿಲ್ಲ ಇದೆಲ್ಲ. ಹೆಂಗೆ ಬೆಳೀತಾರೆ, ಏನು ಮಾಡ್ತಾರೆ, ಇದು ಕುಸುಮೆ ಅಂದರೆ ಏನು, ಕಡಲೆ ಹೆಂಗೆ ಬೆಳೀತಾರೆ ಏನು ಗೊತ್ತಿರೋಕ್ಕಿಲ್ಲ. ನಮ್ಮ ಹಳ್ಳಿ ಮಕ್ಕಳವ ಅಲ್ಲ, ಅವಕ್ಕೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಹೊಲ್ದಾಗ ಬರ್ತಾವೆ, ನೋಡ್ತವೆ, ಓಡಾಡ್ತವೆ, ಅವಕ್ಕೆ ಗೊತ್ತಿರ್ತಾವೆ ಅವಕ್ಕೆ. ಅದಕ್ಕೆ ನಾನು ಹೇಳ್ದೆ ಹುಡುಗಿಗೆ, ಕಣಪ್ಪ ಇದೇ ಕುಸುಮೆ ಅಂತ ಕರೀತಾರೆ, ಇದನ್ನ ಎಣ್ಣೆ ಕಾಳಿನ ಬೀಜ, ಇದರಿಂದ ಎಣ್ಣೆ ತಯಾರಿಸ್ತಾರೆ ಅಂತ ಹುಡುಗಿಗೆ ಹೇಳ್ದೆ ನಾನು. ಓ ಬಿಡು, ಒಳ್ಳೇದು ಮಾಡಿದೆ. ಗೊತ್ತಿಲ್ಲದವ್ರಿಗೆ ಹೇಳ್ಬೇಕು ನಾವು, ಅವಕ್ಕೆ ಹೆಂಗೆ ಗೊತ್ತಿರ್ತಾವೆ. ಕಣ್ಣಿಂಗಜ್ಜಿ, ಈ ಸಲ ಚೆನ್ನಾಗಾದರೆ ನೋಡು ಭಾಳ ಚೆನ್ನಾಗಿರುತ್ತೆ. ಬಲ್ದಕ್ಕೆ ಬಂದು ನೋಡು ನೋಡು ಅಂತ ನಾನು ಎಷ್ಟು ಸಹ ಹೇಳಿದ್ರು ನೀನು ಬರೋಲ್ಲ. ಇಲ್ಲ ಕಣಜ್ಜ, ನನಗೆ ಸೊಂಟ ನೋವು, ಕೈಕಾಲು ನೋವು, ಬರೋಕ್ಕಾಗಲ್ಲ, ಹಾಗಾಗಿ ಬರೋಲ್ಲ. ನಿಂಗಜ್ಜಿ, ನೀರು ತಂದಿದೆಯಾ ಸ್ವಲ್ಪ ಕುಡಿಯೋಕ್ಕೆ? ಹ್ಞೂ ಕಣಜ್ಜ, ಅಲ್ಲಿ ಕ್ಯಾನಲ್ಲಿ 2 ಲೀಟ್ರ್ ಕ್ಯಾನಿಗೆ ತಂದು ಮಾತಾಡೋಕ್ಕಿದ್ದೀನಿ ನೆಳ್ಳಗೆ. ಬಾ ಕುಡಿಯುವಂತೆ ಸ್ವಲ್ಪ. ಬಾಲ್ ಬ್ಯಾಗ್ ಬಾ ಕುಡಿಯೋಣ. ಆತು ಬಾ, ನೀರು ಕುಡಿದು ಮನೆಗೆ ಹೋಗಿ ಸ್ವಲ್ಪ ಸುಧಾರಿಸ್ಕೊಂಬಂತೆ. ಇನ್ನೊಂದು 15 ದಿನ ಬಿಟ್ಕೊಂಬಂದರೆ ಅವಾಗ ಇನ್ನೂ ಚೆನ್ನಾಗಿ ಬಂದಿರುತ್ತೆ, ನೋಡೋಕೆ ಇನ್ನೂ ಬಾಲ್ ಚೆನ್ನಾಗಿರುತ್ತೆ ಅವಾಗ. ಹ್ಞೂ ಕಣ್ಣಿಂಗಜ್ಜಿ, ಇನ್ನೊಂದು 15 ದಿನ ಬಿಟ್ಕೊಂಬಂದರೆ ಸ್ವಲ್ಪ ಹಿಂಗೆ ಮ್ಯಾಕ್ ಬಂದಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಅವಾಗ ಬರೋಣ ಬಾ. ಹ್ಞೂ ಕಣಜ್ಜ, ಬಾ ಹೋಗೋಣ. ಇವಾಗ ಹೋಗಿ ಇನ್ನೊಂದು 15 ದಿನ ಬಿಟ್ಕೊಂಡು ಬರೋಣ. ಆವಾಗ ಹೆಂಗೈತೆ, ಹೆಂಗೆ ಬೆಳೀತದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ನಮಗೂ. ಆವಾಗ ಈಗ ಸಣ್ಣದ್ರಾಗ ಏನು ಗೊತ್ತಾಗಲ್ಲ. ಇವಾಗ ಒಂದು ಸ್ವಲ್ಪ ದೊಡ್ಡದಾದರೆ ಅವಾಗ ನಮಗೂ ಒಂದು ಗೊತ್ತಾಗುತ್ತೆ. ಅವಾಗ ಹೆಂಗೆ ಬರುತ್ತೆ, ಹೆಂಗೆ ಬೆಳೆಯುತ್ತೆ, ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಡು ಔಷಧಿ ಪೌಷ್ಧಿ ಹೊಡಿಬೇಕಾ ಏನು ಎತ್ತ ಅಂತ ನೋಡೋಣ ಅವಾಗ. ಕಣ್ಣಿಂಗಜ್ಜಿ, ಆಯ್ತು ಬಾ ಹೋಗೋಣ. ನಡಿ ಅಜ್ಜ, ನಡಿ ಹೋಗೋಣ.